ಇವತ್ತು ಸುಮಂಗಲಿ ಸೇವಾಶ್ರಮಕ್ಕೆ ಭೇಟಿ ನೀಡಿದ್ದೆ ಸರ್. ಏನು ಸರ್ ವಿಶೇಷ? ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿಹಾಸಿಕ ದಿನ, ಕರ್ನಾಟಕ ರಾಜ್ಯದ ಹೆಮ್ಮೆ. ನಮ್ಮ ಕ್ಷೇತ್ರದಲ್ಲಿ ಸ್ಥಾಪನೆ ಆಗಿರುವಂಥ ಸುಮಂಗಲಿ ಸೇವಾಶ್ರಮದ ಅಮ್ಮನವರ ಅಂತ ಸುಶೀಲಮ್ಮನವರಿಗೆ ಭಾರತ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ವಿಶೇಷವಾದ ಗೌರವವನ್ನು ಕೊಟ್ಟಿದೆ. ಈ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಅಮ್ಮನವರು ಕೊಟ್ಟರು. ನಮಗೆಲ್ಲರಿಗೂ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ನಾವೆಲ್ಲರೂ ಬಹಳ ಖುಷಿಯಿಂದ ಇವತ್ತು ಹಬ್ಬದ ಒಂದು ವ್ಯವಸ್ಥೆಯಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ನನಗೆ ಭಾಳ ಹೆಮ್ಮೆ ಏನು ಅಂದರೆ, ಪ್ರಶಸ್ತಿಗೋಸ್ಕರ ಎಲ್ಲ ಸರ್ಕಾರಗಳಲ್ಲಿ ದುಂಬಾಲು ಬಿದ್ದು ನಮಗೆ ಆ ಪ್ರಶಸ್ತಿ ಕೊಡಿ, ಈ ಪ್ರಶಸ್ತಿ ಕೊಡಿ ಅಂದರೆ ಅಪ್ಲಿಕೇಶನ್ ಹಾಕ್ಕೊಂಡು ಗೋಗಿರುತ್ತಾರೆ. ನರೇಂದ್ರ ಮೋದಿಯವರು 14ನೇ ಇಸ್ವಿಯಲ್ಲಿ ಈ ದೇಶದ ಪ್ರಧಾನಿ ಆಗೋಕ್ಕೆ ಮೊದಲು ಇದ್ದಂಥ ಸರ್ಕಾರಗಳು ಅವರಿಗೆ ಯಾರ್ಯಾರು ಅವ್ರ ಕಾರ್ಯಕರ್ತರುಗಳಿಗೆ, ಅವ್ರ ನಾಯಕರುಗಳಿಗೆ, ಅವ್ರು ಯಾರ್ಯಾರು ಅವರ ಪಕ್ಷದ ಯಾರು ಫಾಲೋವರ್ಸ್ ಇದ್ದರೋ ಅವ್ರಿಗೆ ಮಾತ್ರ ಇಂಥ ಪ್ರಶಸ್ತಿಗಳು ಕೊಟ್ಟಿದ್ದು ನಾವು ನೋಡಿದ್ದೇವೆ. ಕೆಲವರಿಗೆ ಬದುಕಿದ್ದಾಗಲೂ ಭಾರತ ರತ್ನ ತಗೊಂಡಿದ್ದಾರೆ. ಭಾಳ ದೊಡ್ಡ ಕೆಲಸ ಮಾಡಿದಂಥ ಈ ಒಂದು ಭಾಳ ಉತ್ಕೃಷ್ಟ ಸೇವೆ ಮಾಡಿದಂಥ ಈ ದೇಶದ ಭಾಳ ನಾಯಕರಿಗೆ ಆ ಹಿಂದಿನ ಸರ್ಕಾರಗಳಲ್ಲಿ ನಮ್ಗೆ ಗೌರವನೇ ಸಿಕ್ಕಿರಲಿಲ್ಲ. ಈ ಯಾವುದೇ ವ್ಯವಸ್ಥೆ ಒಂದು ಇದನ್ನು ಅವರನ್ನು ಗುರುತಿರಲಿಲ್ಲ. ಅದು ನರೇಂದ್ರ ಮೋದಿ ಬಂದ ಮೇಲೆ ಅಪ್ಲಿಕೇಶನ್ ತಗೊಳ್ಳಿದ್ದೀರ, ಇಂಡಿವಿಜುವಲ್ ಸರ್ವೆ ಮಾಡಿ ಅವರ ಸೇವಾ ಕಾರ್ಯಗಳ ಬಗ್ಗೆ ಇತಿಹಾಸವನ್ನು ತಿಳ್ಕೊಂಡು ಅದನ್ನು ಪರಿಗಣಿಸಿ ಜಾತಿ ಮತ ರಹಿತವಾಗಿ ಮತ್ತು ಯಾವುದೇ ಪಕ್ಷಾತೀತವಾಗಿ, ವಿಶೇಷವಾಗಿ ಯಾವುದೇ ಒಂದು ಈ ರೀಜನಲ್ ಅಂದರೆ ಆ ದೇಶ ಈ ರಾಜ್ಯ ಆ ರಾಜ್ಯ ಅಂದಿರ ಪ್ರತಿಭೆಗೆ ಮಾತ್ರ ಗೌರವ ಕೊಟ್ಟು ಸೇವೆಯನ್ನು ಶ್ಲಾಘಿಸಿ ಈ ಪ್ರಶಸ್ತಿಗಳು ಕೊಡ್ತಾ ಇರೋದು ಅತ್ಯಂತ ಹೆಮ್ಮೆ ಮತ್ತು ಖುಷಿ ತಂದಿದೆ. ಅದರಲ್ಲಿ ಇವತ್ತು ಸುಮಂಗಲಿ ಸೇವಾಶ್ರಮದ ಅಮ್ಮನವರು ಯಾವುದೂ ಅಪ್ಲಿಕೇಶನ್ ಹಾಕಿಲ್ಲ, ಆದರೆ ಅವರ ಸೇವೆಯನ್ನು ಗುರುತಿಸಿ ನಮ್ಮ ನರೇಂದ್ರ ಮೋದಿ ಸರ್ಕಾರ, ಭಾರತ ಸರ್ಕಾರ ಅವರ ಕೆಲಸಗಾರನ್ನು ಗುರುತಿಸಿದೆ. ಜೊತೆಗೆ ಈ ಒಂದು ಪ್ರಶಸ್ತಿ ಅವರ ಗೌರವಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಗೌರವ ಜಾಸ್ತಿ ಆಗಿದೆ. ನಮ್ಮಲ್ಲಿ ಸೇವಾ ಮನೋಭಾವವನ್ನು ಇಟ್ಕೊಂಡು ಅಮ್ಮನವರ ಮಾರ್ಗದರ್ಶನದಲ್ಲಿ ಸಮಾಜ ಸುಧಾರಣೆ ಯಾವ ರೀತಿ ಮಾಡಬೇಕು, ಹೆಣ್ಣುಮಕ್ಕಳ ರಕ್ಷಣೆ ಯಾವ ರೀತಿ ಮಾಡಬೇಕು, ಅನಾಥ ಮಕ್ಕಳಿಗೆ ತಾಯಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವ ಎಲ್ಲ ವ್ಯವಸ್ಥೆಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಈ ಪ್ರಶಸ್ತಿಯಿಂದ ಎಲ್ರಿಗೂ ಹುಮ್ಮಸ್ಸು ಇಮ್ಮಡಿಯಾಗಿದೆ ಮತ್ತು ಕೆಲಸ ಮಾಡಬೇಕು ಅನ್ನೋ ಭಾವನೆ ಹೆಚ್ಚಾಗಿದೆ. ವಿಶೇಷವಾಗಿ ಆ ತಾಯಿಯವರಿಗೆ ಭಾಳ ದೊಡ್ಡ ಗೌರವ ನಮ್ಮ ಸರ್ಕಾರ ಕೊಟ್ಟಿದೆ. ಆ ತಾಯಿಗೆ ಭಾರತ ಮಾತೆ, ಆ ದೇವರು ಇನ್ನೂ 100 ವರ್ಷ ಆಯುಸ್ ಕೊಡಲಿ, ಇನ್ನೂ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ, ಇನ್ನೂ ಸಮಾಜವನ್ನು ಕಟ್ಟುವ ಛಲ ಅವರ ಮನಸ್ಸಲ್ಲಿ ಬೇರೂರಲಿ ಅನ್ನುವ ಮಾತನ್ನು ಹೇಳಿ ಈ ಪ್ರಶಸ್ತಿಗೆ ಭಾಜನರಾದಂಥ ಸುಶೀಲಮ್ಮನವರಿಗೆ ವಿಶೇಷವಾದ ತುಂಬು ಹೃದಯದ ಧನ್ಯತಾಪೂರ್ವಕವಾದ ಅವರಿಗೆ ಅಭಿನಂದನೆ ಸಲ್ಲಿಸಿ, ಈ ಪ್ರಶಸ್ತಿಯನ್ನು ನೀಡಿದಂಥ ಭಾರತ ಸರ್ಕಾರಕ್ಕೆ ವಿಶೇಷವಾದ ಒಂದು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಅವ್ರಿಗೆ ಶುಭವಾಗಲಿ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಈ ಪ್ರತಿಭೆಯನ್ನು ಹೆಕ್ಕಿ ತೆಗೆಯುವ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ಎಲ್ರಿಗೂ ಶುಭ ಕೋರಿ, ಇವತ್ತು ನಾವು ನಮ್ಮ ಎಲ್ಲರ ತಂಡ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸ್ನೇಹಿತರು, ಸಂಘದ ಎಲ್ಲ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಸೇರಿ ಒಟ್ಟಾಗಿ ಬಂದು ಆ ಅಮ್ಮನವ್ರನ್ನ ಅಭಿನಂದಿಸಿ ಇವತ್ತು ನಾವೆಲ್ಲರೂ ನಮ್ಮ ಗೌರವ ನಾವೇ ಜಾಸ್ತಿ ಮಾಡಿಕೊಂಡಿದ್ದೇವೆ ಅನ್ನೋ ಭಾವನೆ ನಮಗೆ ಇವತ್ತು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅಮ್ಮನವರ ಆಶೀರ್ವಾದ ಪಡೆದಿದ್ದೇವೆ, ಶುಭಾಶಯ ಕೋರಿದ್ದೇವೆ. ಅವ್ರಿಗೆ ಒಳ್ಳೆಯದಾಗಲಿ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ನಮಸ್ಕಾರ.